ಕುಂದಗೋಳ ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಮೊಹರಂ ಹಬ್ಬವನ್ನ ಆಚರಿಸಲಾಯಿತು. ಇಂದು ಮುಸ್ಲಿಂ ಬಾಂಧವರ ಭಾವೈಕ್ಯತೆಯಾದ ಮೊಹರಂ ಹಬ್ಬವನ್ನ ತಾಲೂಕಿನ ಗುಡೇನಕಟ್ಟೆ ಗ್ರಾಮದಲ್ಲಿ ಆಚರಿಸಲಾಗಿದೆ. ಅಮಾವಾಸ್ಯೆಯ ಮೊದಲ ದಿನ ಚಂದ್ರನ ದರ್ಶನ ಆದ ನಂತರ ಗುದ್ದಲಿ ಹಾಕುವುದು, ನಂತರ ಡೋಲಿಯನ್ನ ಕುಂದರಿಸುವುದು, ಅವುಗಳಿಗೆ ಸಿಂಗರಿಸಿ ಸಂದಲ ರಾತ್ರಿ ದಿ ಫಾತಿಮಾಳನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಿದ್ರು. ಗ್ರಾಮದಲ್ಲಿ ಇರುವ ಪೀಡೆ ಪಿಶಾಚಿಗಳು ಹೊರಗೆ ಓಡಿ ಹೋಗುತ್ತವೆ ಎಂಬ ನಂಬಿಕೆ ಇದೆ. ಕತ್ತಲ ರಾತ್ರಿ ದಿನದಂದು ಮುಸ್ಲಿಂ ಬಾಂಧವರು ಸೇರಿದಂತೆ ಉಳಿದ ಎಲ್ಲಾ ಧರ್ಮದವರು ಮಸೀದಿಗೆ ತೆರಳಿ ನೈವೇದ್ಯಕ್ಕೆ ಸಕ್ಕರೆಯನ್ನ ನೀಡುತ್ತಾರೆ. ತಾವು ಬೇಡಿಕೊಂಡಿದ್ದನ್ನ ಈಡೇರಿಸಿದರೆ ದೇವರಿಗೆ ಕುದುರೆ, ತೊಟ್ಟಿಲ ಇನ್ನಿತರ ಸಾಮಗ್ರಿಗಳನ್ನ ಕೊಡುತ್ತಾರೆ. ಇದರಲ್ಲಿ ವಿಶೇಷ ಅಂದ್ರೆ ಮಕ್ಕಳು ಆಗದಿದ್ದವರು ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವ ಜನರಿಗೆ ಒಳ್ಳೆಯದಾಗಿದ್ದರಿಂದ ಬೇಡಿಕೆಗಳನ್ನ ಈಡೇರಿಸುತ್ತಾರೆ. ಕೆಲವರು ತಮ್ಮ ಮನೆಯಿಂದ ಮಸೀದಿವರೆಗೂ ದೀಡ್ ನಮಸ್ಕಾರ ಹಾಕುತ್ತಾರೆ. ಮೊಹರಂ ಕೊನೆಯ ದಿನ ಆಗಿದ್ದರಿಂದ 2 ಡೋಲಿಗಳನ್ನ ತೆಗೆದುಕೊಂಡು ಗ್ರಾಮದ ಶಾಲಾ ಆವರಣದಲ್ಲಿ ಹೊದಿಕೆ ಮಾಡುತ್ತಾರೆ. ಮಕ್ಕಳು, ಹಿರಿಯರು, ಕಿರಿಯರು ಬೆಲ್ಲ, ಉತ್ತತ್ತಿ, ಹೂವು ದೇವರಿಗೆ ಅರ್ಪಿಸುತ್ತಾರೆ. ನಂತರ ಗ್ರಾಮದ ಪ್ರತಿಯೊಂದು ಮನೆಗೂ ದೇವರನ್ನ ತೆಗೆದುಕೊಂಡು ಬರುತ್ತಾರೆ. ಮನೆಯವರು ಬೆಲ್ಲವನ್ನ ನೈವೇದ್ಯ ಮಾಡುತ್ತಾರೆ. ಈ ಡೋಲಿಯನ್ನ ಗ್ರಾಮದ ಮುಲ್ಲಾ ದಾವಲ್ ಸಾಬ್ ಎಲಿಗಾರ್, ಖಾದರ್ ಸಾಬ್ ಜಾತಿಗೇರ್ ಡೋಲಿಯನ್ನ ತಯಾರಿಸುತ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಸರ್ವ ಧರ್ಮದವರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಗುದ್ದಿ ಪೂಜೆ ಗುದ್ದಿ ಹಾಕ್ತೇವ್ರಿ. ಆದ್ಮೇಲೆ ಆದ ನಂತರ 5 ದಿವಸ ನಂತರ ದೇವ್ರು ಕುಂದಿಸ್ತೇವೆ. ಪ್ರತಿ ವರ್ಷ ನಂತರ ಪ್ರತಿ ವರ್ಷ ಕುಂದಿಸ್ತೇವೆ. ಆ ನಂತರ ಮತ್ತೆ 5 ದಿವಸ ಮತ್ತೆ ದೇವ್ರ ಹೋಗಿ ಹೋಗ್ತೇವೆ. ಜನ ಇದು ಎಲ್ಲ ನಮ್ಮ ಊರಿನ ಜನ, ಎಲ್ಲ ಸಮಾಜದವರು ನಿಂತು ಪ್ರತಿಯೊಬ್ಬರು ನಿಂತು ಮಾಡ್ತಾರೆ ರೀ. ಎಲ್ಲ ಸಮಾಜ ಏನು ಭೇದ ಭಾವ ಇಲ್ಲ ರೀ. ಎಲ್ಲ ಪ್ರತಿ ಒಂದೇ ಜಾತಿ ಹಂಗ ಎಲ್ಲ ಹಬ್ಬನೂ ಆಚರಣೆ ಮಾಡ್ತಾ ಇದ್ದೀವಿ ನಾವು. ನಮ್ಮ ಹೆಸರು ಕಲ್ಲಂದ ಸಾಬ್ ಡಿ ಎಲಿಗಾರ್.